ಕಾಂಗ್ರೆಸ್ ಮನೆಯಲ್ಲಿ ಜಾತಿ ಗೊಂದಲ ಇನ್ನೂ ಕೂಡ ಮುಗಿತಾ ಇಲ್ಲ. ಡಿಸಿಎಂ ಸಚಿವ ಸಂಪುಟ ಉಪ ಸಮಿತಿ ಸದಸ್ಯರು ಗೈರಾಗಿದ್ರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಇವರೆಲ್ಲರೂ ಕೂಡ ಗೈರಾಗಿದ್ರು. ಹೀಗಾಗಿ ಈ ಒಂದು ತುರ್ತು ಸಭೆ ಅಪೂರ್ಣವಾಗಿದೆ. ನಿನ್ನೆ ರಾತ್ರಿ ಗೃಹ ಕಚೇರಿ ಕಾವೇರಿಯಲ್ಲಿ ನಡೆದಂತಹ ತುರ್ತು ಸಭೆ ಇದು. ಲೋಪದೋಷ ಸರಿಪಡಿಸಿ ಸರ್ವೆ ಮುಂದುವರಿಸಲು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ಜಾತಿ ಗೊಂದಲ ಇನ್ನೂ ಕೂಡ ಮುಗಿತಾ ಇಲ್ಲ. ಡಿಸಿಎಂ ಸಚಿವ ಸಂಪುಟ ಉಪ ಸಮಿತಿ ಸದಸ್ಯರು ನಿನ್ನೆ ನಡೆದಂತಹ ಒಂದು ಸಿಎಂ ನೇತೃತ್ವದ ಸಭೆಯಲ್ಲಿ ಗೈರಾಗಿದ್ರು. ಹೀಗಾಗಿ ಈ ಒಂದು ಸಭೆ ಇನ್ಕಂಪ್ಲೀಟ್ ಆಯಿತು. ರಾತ್ರಿ ಗೃಹ ಕಚೇರಿ ಕಾವೇರಿಯಲ್ಲಿ ತುರ್ತು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಾಕಷ್ಟು ಸಚಿವರು ಅಂದರೆ ಸಚಿವ ಸಂಪುಟ ಉಪ ಸಮಿತಿ ಸದಸ್ಯರು ಗೈರಾಗಿದ್ರು. ಹೀಗಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಪೂರ್ಣವಾಗಿದೆ. ಲೋಪದೋಷ ಸರಿಪಡಿಸಿ ಸರ್ವೆಯನ್ನು ಮುಂದುವರಿಸಲು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಲ್ಲಿ ಜಾತಿ ಬಗ್ಗೆ ಒಮ್ಮತ, ಜಾತಿ ಗಣತಿ ಬಗ್ಗೆ ಒಮ್ಮತ ಮೂಡ್ತಾ ಇಲ್ಲ. ಸಂಪುಟ ಸಹೋದ್ಯೋಗಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆಗೆ ಇದೀಗ ಸಿಎಂ ಮುಂದಾಗಿದ್ದಾರೆ. ಇಂದು ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಉಪ ಸಮಿತಿ ಸಚಿವರ ಉಪಸ್ಥಿತಿಗೆ ಸಿದ್ದರಾಮಯ್ಯ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ನಡೆ ಒಂದು ರೀತಿ ತೀವ್ರವಾದಂತಹ ಕುತೂಹಲ ಮೂಡಿಸಿದೆ. ನಿನ್ನೆ ನಡೆದಂತಹ ಸಭೆ ಅಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕಾವೇರಿ ನಿವಾಸದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಸಿಎಂ ಆಯೋಜನೆ ಮಾಡಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ ಇದು. ಉಪ ಸಮಿತಿ ಸಚಿವರ ಉಪಸ್ಥಿತಿಗೆ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಯಾಕೆಂದ್ರೆ ನಿನ್ನೆ ನಡೆದಂತಹ ಮೀಟಿಂಗ್ಗೆ ಗೈರಾಗಿದ್ರು. ಹಾಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಬರಲೇಬೇಕು ಎನ್ನುವುದಾಗಿ ಸಿಎಂ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರ ನಡೆ ತೀವ್ರವಾದಂತಹ ಕುತೂಹಲ ಮೂಡಿಸಿದೆ. ಸಚಿವ ಸಂಪುಟದ ಉಪ ಸಮಿತಿ ಸಭೆಯಲ್ಲಿ ಕೈಗೊಂಡ ಚರ್ಚೆಯ ಮಾಹಿತಿ ಸಿಎಂಗೆ ಸಲ್ಲಿಕೆಯಾಗಲಿದೆ. ಲೋಪದೋಷ ಸರಿಪಡಿಸಿ ಸಮೀಕ್ಷೆ ಮುಂದುವರಿಸಲು ಸರ್ಕಾರ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುತ್ತಾ ಇದೆ. ಇನ್ನು ಡಿಸಿಎಂ ಸಚಿವ ಸಂಪುಟ ಉಪ ಸಮಿತಿ ಸದಸ್ಯರ ಗೈರು ಹಿನ್ನೆಲೆಯಲ್ಲಿ ಉಪ ಸಮಿತಿ ಸಚಿವರು ಇವತ್ತಿನ ಸಿಎಂ ಸಭೆಗೆ ಉಪಸ್ಥಿತಿ ಇರಬೇಕು ಅಂತ ಸಿಎಂ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಕಾವೇರಿಯಲ್ಲಿ ಈ ಒಂದು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ನಿನ್ನೆ ನಡೆದಂತಹ ಸಭೆ ಅಪೂರ್ಣವಾಗಿತ್ತು. ಯಾಕಂದ್ರೆ ಜಾತಿ ಗಣತಿ ಮರು ಸಮೀಕ್ಷೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಬೇರೆ ಅಂದ್ರೆ ವಿಪಕ್ಷ ನಾಯಕರು ಕೂಡ ಇದಕ್ಕೆ ತೀವ್ರವಾದಂತಹ ಟೀಕೆಗಳನ್ನ ಮಾಡ್ತಲೇ ಬಂದಿದ್ದಾರೆ. ಆದ್ರೆ ಇದೀಗ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಒಂದು ರೀತಿ ಒಮ್ಮತ ಮೂಡ್ತಾ ಇಲ್ಲ. ನಿನ್ನೆ ಒಂದು ತುರ್ತು ಸಭೆಯನ್ನ ಸಿಎಂ ಆಯೋಜನೆ ಮಾಡಿದ್ರು. ಆದ್ರೆ ಈ ಸಭೆಗೆ ಸಾಕಷ್ಟು ಮಂದಿ ಗೈರಾಗಿದ್ರು. ಡಿಸಿಎಂ ಸೇರಿ ಉಪ ಸಮಿತಿ ಸಚಿವರು ಕೂಡ ಈ ಒಂದು ಸಭೆಗೆ ಗೈರಾಗಿದ್ರು. ಹೀಗಾಗಿ ಈ ಒಂದು ಮೀಟಿಂಗ್ ಅಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದು ಹೈ ವೋಲ್ಟೇಜ್ ಮೀಟಿಂಗ್ಗೆ ಸಿಎಂ ಕರೆ ಕೊಟ್ಟಿದ್ದಾರೆ. ಇಂದು ಕಾವೇರಿ ನಿವಾಸದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸಂಪುಟ ಸಹೋದ್ಯೋಗಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ ಇದು. ಉಪ ಸಮಿತಿ ಸಚಿವರ ಉಪಸ್ಥಿತಿಗೆ ಸಿದ್ದರಾಮಯ್ಯ ಸೂಚನೆಯನ್ನು ನೀಡಿದ್ದಾರೆ. ನಿನ್ನೆ ಅವರು ಭಾಗವಹಿಸಿರಲಿಲ್ಲ. ಹೀಗಾಗಿ ಇವತ್ತು ನೀವು ಎಲ್ಲರೂ ಕೂಡ ಭಾಗವಹಿಸಲೇಬೇಕು ಎನ್ನುವುದಾಗಿ ಸಿಎಂ ಕಡೆಯಿಂದ ಒಂದು ಆದೇಶ ಸೂಚನೆ ಬಂದಿರುವಂಥದ್ದು. ಕಾಂಗ್ರೆಸ್ ನಾಯಕರ ನಡೆ ತೀವ್ರವಾದಂತಹ ಕುತೂಹಲ ಮೂಡಿಸಿದೆ. ಸಚಿವ ಸಂಪುಟದ ಉಪ ಸಮಿತಿ ಸಭೆಯಲ್ಲಿ ಕೈಗೊಂಡ ಚರ್ಚೆಯ ಮಾಹಿತಿ ಸಿಎಂಗೆ ಸಲ್ಲಿಕೆಯಾಗಲಿದೆ. ಇನ್ನು ಲೋಪದೋಷ ಸರಿಪಡಿಸಿ ಸಮೀಕ್ಷೆ ಮುಂದುವರಿಸಲು ಸರ್ಕಾರ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ.